ಸನ್ ಟ್ಯಾನಿಂಗ್ ಸೌಂದರ್ಯ ಹೆಚ್ಚಿಸಿಕೊಳ್ಳಬೇಕು ಅಂತ ಏನೇನೋ ಮಾಡಬೇಡಿ. ಈ ಒಂದು ಸನ್ ಟ್ಯಾನ್ಗೆ ಈ ಒಂದು ಫೇಸ್ ಸ್ಕ್ರಬ್ಬಿಂಗನ್ನು ಟ್ರೈ ಮಾಡಿ ನೋಡಿ. ಮುಖದ ಸೌಂದರ್ಯ ಎಲ್ಲರನ್ನೂ ಸೆಳೆಯುತ್ತದೆ. ಮುಖ ಕಪ್ಪಾದರೆ ಅಲ್ಲಲ್ಲಿ ಕಲೆಯಾದರೆ ಇದು ಮುಖದ ಅಂದವನ್ನು ಕಡಿಮೆ ಮಾಡುತ್ತದೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ನೂರಾರು ರೂಪಾಯಿ ಖರ್ಚು ಮಾಡುವ ಬದಲು ಮನೆಯಲ್ಲಿ ಬ್ಯೂಟಿ ಮಾಸ್ಕ್ ತಯಾರಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ಎದುರಿಸಬೇಕಾದ ಸಮಸ್ಯೆಗಳಲ್ಲಿ ಬಹುಮುಖ್ಯವಾದದ್ದು ಟ್ಯಾನಿಂಗ್. ಸೂರ್ಯನ ಬೆಳಕಿನಿಂದ ಚರ್ಮದ ಮೈಬಣ್ಣ ಹಾಳಾಗುತ್ತದೆ. ಅದನ್ನು ಟ್ಯಾನಿಂಗ್ ಎಂದು ಕರೆಯಲಾಗುತ್ತದೆ. ಟ್ಯಾನಿಂಗ್ನಿಂದಾಗಿ ಚರ್ಮವು ನೈಸರ್ಗಿಕ ಹೊಳಪು ಮರೆಯಾಗುತ್ತದೆ ಮತ್ತು ಕೆಲವು ಸ್ಥಳಗಳಲ್ಲಿ ಕಪ್ಪು ಕಲೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಕೊಳಕು ಸಂಗ್ರಹವಾದಂತೆಯೂ ಸಹ ತೋರುತ್ತದೆ. ದೇಹದ ಇತರ ಭಾಗಗಳಿಗಿಂತ ಮುಖ ಟ್ಯಾನ್ ಆದರೆ ಮಹಿಳೆಯರು ಸ್ವಲ್ಪ ಟೆನ್ಷನ್ಗೆ ಒಳಗಾಗುತ್ತಾರೆ. ಬೇಸಿಗೆಗಾಲವೇ ಇರಲಿ, ಮಳೆಗಾಲವೇ ಇರಲಿ ಅಥವಾ ಚಳಿಗಾಲವೇ ಇರಲಿ, ಮುಖವು ಬಂಗಾರದಂತೆ ಹೊಳೆಯಬೇಕು ಎಂದು ಹೆಣ್ಣು ಮಕ್ಕಳ ಮಹದಾಸೆಯಾಗಿದೆ. ಈ ಒಂದು ಟ್ಯಾನಿಂಗನ್ನು ಕಡಿಮೆ ಮಾಡಿಕೊಳ್ಳಲು ನಮ್ಮ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಪದಾರ್ಥಗಳ ಸ್ಕ್ರಬ್ಬಿಂಗನ್ನು ಮಾಡಿಕೊಳ್ಳೋಣ. ಈ ಒಂದು ಸ್ಕ್ರಬ್ಬಿಂಗನ್ನು ಮಾಡಿಕೊಳ್ಳುವ ವಿಧಾನ ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ಒಂದು ಫೇಸ್ ಸ್ಕ್ರಬ್ಬಿಂಗ್ಗೆ ಮಸೂರ್ ದಾಲನ್ನು ತೆಗೆದುಕೊಳ್ಳೋಣ. ಮಸೂರ್ ದಾಲ್ ನಮಗೆ ಚರ್ಮಕ್ಕೆ ಹೆಪೋಲಿಯನ್ ಮಾಡುವುದರ ಮೂಲಕ ರಂಧ್ರಗಳನ್ನು ಬಿಗಿಗೊಳಿಸಲು ಮತ್ತು ಚರ್ಮವನ್ನು ಹೊಳಪು ಮಾಡಲು ಸಹಾಯ ಮಾಡುತ್ತದೆ. ಟ್ಯಾನನ್ನು ತೆಗೆಯಲು ಸಹಾಯಕವಾಗಿದೆ. ಚರ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಚರ್ಮವನ್ನು ಮೃದುಗೊಳಿಸಿ ಪೋಷಿಸುತ್ತದೆ. ಮೊಡವೆಗಳನ್ನು ತೆಗೆದುಹಾಕಲು ಎಣ್ಣೆ ಮುಕ್ತಗೊಳಿಸಲು ಮಸೂರ್ ದಾಲ್ ನಮಗೆ ಸಹಾಯಕವಾಗಿದೆ. ಅದೇ ರೀತಿ ನಾವು ಅಕ್ಕಿಯನ್ನು ನೋಡುವುದಾದರೆ ಅಕ್ಕಿ ಹಿಟ್ಟು ನಮಗೆ ಸ್ಕ್ರಬ್ಬಿಂಗ್ ಮಾಡುತ್ತದೆ. ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ತರುತ್ತದೆ. ಅಕ್ಕಿ ಹಿಟ್ಟಿನ ಸ್ಕ್ರಬ್ ಚರ್ಮದ ಮೇಲೆ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತದೆ. ಅಕ್ಕಿ ಹಿಟ್ಟಿನ ಸ್ಕ್ರಬ್ ಚರ್ಮದ ಕಳೆಯನ್ನು ತೆಗೆದುಹಾಕಲು ನಮಗೆ ಸಹಾಯಕವಾಗಿದೆ. ಈ ಎರಡು ಇಂಗ್ರೀಡಿಯೆಂಟ್ಸನ್ನು ನಾವು ಒಂದು ಬೌಲಿಗೆ ಸೇರಿಸಿಕೊಂಡು, ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ನೀಟಾಗಿ ಪುಡಿ ಮಾಡಿಕೊಳ್ಳಬೇಕು. ಈ ರೀತಿ ಪುಡಿ ಮಾಡಿಕೊಂಡಂತಹ ಮಸೂರ್ ದಾಲ್ ಮತ್ತು ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕಿಕೊಳ್ಳೋಣ. ನಾವು ಮುಖಕ್ಕೆ ಸ್ಕ್ರಬ್ಬಿಂಗ್ ಮಾಡುವುದಾದರೆ ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ, ಅಂದರೆ ಪೌಡರ್ ಮಾಡ್ಕೊಂಡಿರುವಂತಹ ಈ ಹಿಟ್ಟನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ, ಅಂದರೆ ಸೋಸ್ಕೊಬೇಕಾಗುತ್ತೆ. ಫೇಸ್ಗೆ ನಾವು ಸ್ಕ್ರಬ್ಬಿಂಗ್ ಮಾಡುವಾಗ ಸ್ವಲ್ಪ ಮೃದುತ್ವವಾಗಿರುವಂತಹ ಹಿಟ್ಟನ್ನು ಬಳಸ್ಕೊಬೇಕು. ಸೊ ಅದಕ್ಕೆ ನಾವು ಫಿಲ್ಟರ್ನ ಮಾಡ್ಕೋತಾ ಇದ್ದೀವಿ. ಇದು ಮುಖಕ್ಕೆ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡಂತಹ ಒಂದು ಹಿಟ್ಟಾಗಿದೆ. ಇನ್ನು ಬಾಡಿಗೆಲ್ಲ ನಾವು ಸ್ಕ್ರಬ್ಬಿಂಗ್ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಇದರ ಹಿಟ್ಟು ರಫ್ ಆಗಿದ್ರೂ ಬಾಡಿಗೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇನ್ನೊಂದನ್ನು ನಾವು ಬಾಡಿ ಸ್ಕ್ರಬ್ಬಿಂಗಿಗೆ ಯೂಸ್ ಮಾಡ್ಕೊಳ್ಳೋಣ. ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಂತಹ, ಅಂದರೆ ಸೋಸ್ಕೊಳ್ಳೋಂತಹ ಅವಶ್ಯಕತೆ ಇರೋದಿಲ್ಲ. ನಾವು ಮುಖಕ್ಕೆ ಮಾಸ್ಕ್ನ ಮಾಡ್ಕೊಳೋದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಬೇಕು ಅಂತ ನೋಡೋದಾದರೆ, ಮುಖಕ್ಕೆ ಮಾಡ್ಕೊಳೋದು ಸ್ವಲ್ಪ ನೈಸ್ ಆಗಿರಬೇಕು. ಬಾಡಿಗೆ ಮಾಡ್ಕೊಳೋದಾಗಿದ್ದರೆ ಸ್ಕ್ರಬ್ಬಿಂಗು ಸ್ವಲ್ಪ ರಫ್ ಆಗಿರಲಿ. ಸೊ ಮುಖಕ್ಕೆ ಮಾಡ್ಕೊಳ್ಬೇಕಾಗಿರೋಂತಹ ಒಂದು ಫೇಸ್ ಸ್ಕ್ರಬ್ಬಿಂಗ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವಿವಾಗ ನೋಡೋಣ. ಬಾಡಿ ಸ್ಕ್ರಬ್ಬಿಂಗಿಗೆ ನಮಗೆ ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ನ ಉಪಯೋಗ ಮಾಡಿಕೊಂಡು ಒಂದು ಬಾಡಿ ಸ್ಕ್ರಬ್ಬಿಂಗ್ನ ನಾವು ಮಾಡ್ಕೊಳ್ಳೋಣ. ಅದೇ ರೀತಿ ಫೇಸ್ಗೆ ಯಾವ ರೀತಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ. ಬಾಡಿ ಸ್ಕ್ರಬ್ಬಿಂಗಿಗೆ ನಾವು ಆಲ್ಮಂಡ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ನಾವು ಸ್ಕ್ರಬ್ಬಿಂಗ್ನ ಮಾಡ್ಕೊಬೇಕು. ಈ ಎರಡು ಎಣ್ಣೆಯಲ್ಲಿ ಯಾವ ಎಣ್ಣೆ ಬೇಕಾಗುತ್ತೋ ನಿಮಗೆ ಉಪಯೋಗ ಆಗುವಂತಹ ಎಣ್ಣೆನ ನಾವು ಯೂಸ್ ಮಾಡಿಕೊಂಡು ಬಾಡಿ ಸ್ಕ್ರಬ್ಬಿಂಗ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿರುತ್ತೆ. ಬಾಡಿ ಸ್ಕ್ರಬ್ಬಿಂಗಿಗೆ ಹಿಟ್ಟು ಯಾವಾಗಲೂ ಸ್ವಲ್ಪ ರಫ್ ಆಗಿದ್ರೇ ಸ್ಕ್ರಬ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಬಾಡಿ ಸ್ಕ್ರಬ್ಬಿಂಗ್ ಬಗ್ಗೆ ನೋಡಿದ್ದಾಯಿತು. ಇವಾಗ ಫೇಸ್ಗೆ ಒಂದು ಸ್ಕ್ರಬ್ಬಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈ ರೀತಿ ಮಾಡ್ಕೊಂಡಂತಹ ಹಿಟ್ಟನ್ನ ನಾವು ಸ್ಟೋರ್ ಮಾಡಿ ತಿಂಗಳುಗಟ್ಟಲೆ ಇಟ್ಕೊಬೋದು. ಸೊ ನಾವು ಮುಖಕ್ಕೆ ಮಾಡ್ಕೊಳ್ಳೋಂತಹ ಒಂದು ಫೇಸ್ ಸ್ಕ್ರಬ್ಬಿಂಗ್ನ ಈಗ ನೋಡೋಣ. ಇದಕ್ಕೆ 2-3 ಸ್ಪೂನ್ನಷ್ಟು ಹಿಟ್ಟನ್ನು ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಸ್ವಲ್ಪ ಹಾಲಾದರೂ ಹಾಕ್ಬೋದು. ಹಾಲಿಲ್ಲ ಅಂತಂದರೆ ನಮಗೆ ರೋಸ್ ವಾಟರ್ನಾದರೂ ಹಾಕ್ಕೊಂಡು ನಾವು ಫೇಸ್ ಒಂದು ಸ್ಕ್ರಬ್ಬಿಂಗ್ ಪ್ಯಾಕ್ನ ರೆಡಿ ಮಾಡ್ಕೊಬೋದು. ಸೊ ಇದಕ್ಕೆ 2 ಸ್ಪೂನ್ನಷ್ಟು ಹಿಟ್ಟನ್ನು ನಾವು ಫಿಲ್ಟರ್ ಮಾಡಿರೋದನ್ನು ಹಾಕ್ಕೊಳ್ಳೋಣ. ಅದೇ ರೀತಿ 1 ಸ್ಪೂನ್ನಷ್ಟು ಹಸಿ ಹಾಲನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಂಟುಗಳಿಲ್ಲದೆ ನೀಟಾಗಿ ಕ್ರೀಮಿ ಬೇಸ್ ಥರ ನಮಗೆ
ರೆಡಿ ಮಾಡ್ಕೊಬೇಕು ಸ್ಕ್ರಬ್ನ. ಸೊ ಬೇಕಾದಷ್ಟು ನಾವು ಹಾಲನ್ನ ಯೂಸ್ ಮಾಡಿಕೊಂಡು ಈ ಒಂದು ಫೇಸ್ ಸ್ಕ್ರಬ್ಬಿಂಗ್ನ ಮಾಡ್ಕೊಬೋದು. ಹಾಲಿಲ್ಲ ನಮಗೆ ಅಂತ ಅಂದರೆ ರೋಸ್ ವಾಟರ್ನೂ ಸಹ ನಾವು ಆ್ಯಡ್ ಮಾಡಿಕೊಂಡು ಈ ಒಂದು ಫೇಸ್ ಸ್ಕ್ರಬ್ಬಿಂಗ್ನ ರೆಡಿ ಮಾಡ್ಕೊಬೋದು ಮನೆಯಲ್ಲೇ. ಸೊ ಈ ರೀತಿ ಹಾಲನ್ನ ಹಾಕಿ ನಾವು ಒಂದು ಫೇಸ್ ಸ್ಕ್ರಬ್ಬಿಂಗ್ನ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಬಂದರೆ ನಮ್ಮ ಮುಖದಲ್ಲಿರುವಂತಹ ಟ್ಯಾನ್ನ ನೀಟಾಗಿ ಈ ಒಂದು ಸ್ಕ್ರಬ್ಬು ರಿಮೂವ್ ಮಾಡುತ್ತೆ ಮತ್ತು ಚರ್ಮಕ್ಕೆ ಬೇಕಾಗಿರುವಂತಹ ಹೊಳಪನ್ನು ತಾನಾಗೆ ನೀಡುತ್ತದೆ. ಬಾಡಿ ಸ್ಕ್ರಬ್ಬಿಂಗಿಗೆ ನಾವು ಬೇಕು ಅಂದರೆ ರೋಸ್ ವಾಟರ್ನೂ ಸಹ ಯೂಸ್ ಮಾಡ್ಕೊಬೋದು. ಸೊ ಫೇಸ್ಗೆ ನಾವು ಹಾಲನ್ನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಸ್ಕ್ರಬ್ಬಿಂಗ್ನ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ಗಳನ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ತುಂಬ ಹೆಲ್ಪ್ ಆಗಿದೆ. ಸೊ 20 ನಿಮಿಷಗಳ ಕಾಲ ಈ ಒಂದು ಫೇಸ್ ಪ್ಯಾಕ್ನ ಹಾರಲಿಕ್ಕೆ ಬಿಟ್ಟು ಅನಂತರ ತಣ್ಣೀರಿನಿಂದ ಅಥವಾ ಉಗುರು ಬೆಚ್ಚಿ ನೀರಿಂದ ನಾವು ಮುಖನ ನೀಟಾಗಿ ವಾಶ್ ಮಾಡ್ಕೊಬೇಕು. ಮಸೂರ್ ದಾಲ್ ಮತ್ತು ಅಕ್ಕಿಯನ್ನು ಬಳಸಿಕೊಂಡು ಮಾಡಿರುವಂತಹ ಈ ಒಂದು ಫೇಸ್ ಸ್ಕ್ರಬ್ಬಿಂಗ್ ಸನ್ ಟ್ಯಾನ್ ಆಗಿರುವವರಿಗೆ ಬಹುಮುಖ್ಯವಾಗಿ ಉಪಯೋಗಕಾರಿಯಾಗಿದೆ. ಈ ಒಂದು ಫೇಸ್ ಸ್ಕ್ರಬ್ಬಿಂಗ್ ಪ್ಯಾಕನ್ನು ಸನ್ ಟ್ಯಾನ್ ಆಗಿರುವಂತಹ ಜಾಗಕ್ಕೆ ನಾವು ಬಳಸಿದಾಗ ಮುಖದಲ್ಲಿ ಸತ್ತು ಹೋಗಿರುವಂತಹ ಚರ್ಮದ ಸತ್ವಗಳನ್ನು ತೆಗೆದುಹಾಕಿ ಚರ್ಮಕ್ಕೆ ಬೇಕಾಗಿರುವಂತಹ ಹೊಳಪನ್ನು ನೀಡಿ ಚರ್ಮವನ್ನು ಹೈಡ್ರೇಟ್ ಮಾಡಿ ಕಲೆರಹಿತವಾಗಿ ನಮ್ಮ ಚರ್ಮಕ್ಕೆ ಹೊಳಪನ್ನು ನೀಡಿ ಚರ್ಮವು ಬಿಗಿಯಾಗಿ ಮತ್ತು ಹೊಳಪಾಗಿರಲು ಸಹಾಯ ಮಾಡುತ್ತದೆ. ಈ ಒಂದು ಫೇಸ್ ಪ್ಯಾಕಿಂದ ನಮ್ಮ ಅಂದವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಅದೇ ರೀತಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.